ಎಲ್ಲರಿಗೂ ನಮಸ್ತೆ. ಇವತ್ತು ನೋಡಿ ನಾನು ಒಳ್ಳೆ ಸೂಪರ್ ಆಗಿರೋ ಸುಲಭ ಸರಳವಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದಾದ ಒಂದು ಟೊಮೆಟೊ ಬಾತ್ ಹೇಳ್ಕೊಡ್ತೀನಿ ಬನ್ನಿ. ಇದು ನನ್ನ ಒಂದು ಟೊಮೆಟೊ ಬಾತ್ ಆಗಿರುತ್ತೆ. ಒಂದು ಆಡಂಬರದಿಂದ ಮಾಡೋದಲ್ದೇ ಸರಳವಾಗಿ ಮನೆಯಲ್ಲೇ ನಮಗೆ ಹೇಗೆ ಮಾಡೋದಪ್ಪ ಗೊತ್ತಿಲ್ಲ, ಬೇಗ ಮಾಡ್ಕೋಬೇಕು ಅನ್ನೋರಿಗೆ ಇದು ಟೊಮೆಟೊ ಬಾತ್ ಆಗಿರುತ್ತೆ ನೋಡಿ. ಮುಖ್ಯವಾಗಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೆಟೊನ ಮುಖ್ಯವಾಗಿರುತ್ತೆ ಇದ್ರ ಘಮ. ಮತ್ತು ಇದು ಬಡೆ ಸೊಪ್ಪು ಮತ್ತು ಸೋಂಪು ಕಾಳು ಅಂತ ಕೂಡ ಅಂತಾರೆ ನೋಡಿ, ಅದು ಈ ಒಂದು ಘಮನೇ ಈ ಟೊಮೆಟೊ ಬಾತ್ಗೆ ತುಂಬ ಟೇಸ್ಟಿ ಕೊಡುವಂಥ ಒಂದು ವಸ್ತುಗಳಾಗಿರ್ತವೆ ನೋಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ನಿಮ್ಗೆ ಎಷ್ಟು ಒಂದು ಘಮ ಕೊಡಬೇಕೋ ಅಷ್ಟು. ನಾನಿಲ್ಲಿ ಒಂದು ಚಿಕ್ಕ ಪೀಸ್ಗಳನ್ನು ತಗೊಂಡಿದ್ದೀನಿ, ತೊಳ್ಕೊಂಡಿರೋದು ಇದು, ಮತ್ತು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರೋದು. ಆಮೇಲೆ ಬೆಳ್ಳುಳ್ಳಿ ಮತ್ತು ಬಡೆ ಸೊಪ್ಪು 1 ಸ್ಪೂನ್ ಬೇಕಾಗುತ್ತೆ ಇದು, ಮತ್ತು ಹಸಿ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಇಷ್ಟನ್ನು ಹಾಕಿ ರುಬ್ಕೊಬರೋಣ ಬನ್ನಿ. ರುಬ್ಬಿದ ಮೇಲೆ ಒಗ್ಗರಣೆಗೆ ಇದು ಬೀನ್ಸ್ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ಕೂಡ ತೊಳೆದು ಹೆಚ್ಚಿಟ್ಕೊಂಡಿರೋದು. ಇಷ್ಟರಲ್ಲೇ ನಮ್ಮ ಒಂದು ಸೂಪರಾಗಿರೋ ಟೊಮೆಟೊ ಬಾತ್ ರೆಡಿಯಾಗುತ್ತೆ. ಬನ್ನಿ ಹೇಗೆ ಅಂತ ನೋಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಟೊಮೆಟೊ ಹಾಕೊಳ್ಳೋಣ ಬನ್ನಿ. ಈ ಟೊಮೆಟೊ 3 ಟೊಮೆಟೊ ಇದೆ ನೋಡಿ, ಚಿಕ್ಕ ಚಿಕ್ಕದು 3 ಟೊಮೆಟೊಗಳಿವೆ, ಮತ್ತು 4 ಹಸಿಮೆಣಸಿನ್ಕಾಯಿ ಸಾಕು. ತುಂಬ ಖಾರ ಬೇಡ, ಪಲಾವು ಬಾತ್ಗಳು ಎಲ್ಲ ಖಾರ ಇದ್ದರೆ ಚೆನ್ನಾಗಿರೋದಿಲ್ಲ. ಮತ್ತು ಶುಂಠಿ ಬೆಳ್ಳುಳ್ಳಿ, ಸೋಂಪು ಕಾಳು ನೋಡಿ. ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಬರೋಣ ಬನ್ನಿ. ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ, ಅದಕ್ಕೆ ಸಾಸಿವೆ, ಜೀರಿಗೆ, ಮುಖ್ಯವಾಗಿ ಬಡೆ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು, ಅದರ ಜೊತೆಗೇ ಈ ಒಂದು ಬೀನ್ಸ್ ಸಣ್ಣ ಕೆಚ್ಕೊಂಡಿರೋ ಇದು ಹೀಗೆ ಬೇಕಾ ಇರುತ್ತೆ. ಆ ಕಡೆ ನೋಡ್ಕೊಳ್ಳೋ ಬರೋಣದಲ್ಲಿ ನೋಡಿ, ರುಬ್ಬಿರೋ ಒಂದು ಟೊಮೆಟೊ ಒಂದು ಮಿಕ್ಸಿ ಎಲ್ಲ ಹಾಕಿ ರುಬ್ಬಿದ್ವಲ್ವ ಆ ಖಾರ ಇದು. ಇದು ಒಂದು ಬೌಲ್ ಅನ್ನ ನಾವು ಮಾಡಿ ಇಟ್ಕೊಂಡಿರ್ತೀವಲ್ವ ಹೇಗಿದ್ರು, ಅದರಿಂದ ದಿಢೀರಾಗಿ ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇರೋದು. ನಾನು ಅದರಲ್ಲೂ ಕೆಂಪು ಅಕ್ಕಿಯಿಂದ ನೋಡಿ, ಕೆಂಪು ಕಲರ್ ಇದೆ ಅಕ್ಕಿ, ಇದರಿಂದ ಅನ್ನ ಮಾಡ್ತಾಯಿರೋದು. ಎಲ್ಲರೂ ಬಾಸುಮತಿ ಮತ್ತು ವೈಟ್ ರೈಸ್ ಎಲ್ಲ ಮಾಡ್ತಾರೆ, ನಾನು ಕೆಂಪು ರೈಸಿಂದ ಒಂದು ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ನಾವು ಬೆಳೆದಿರತಕ್ಕಂಥ ಅಕ್ಕಿ ಆಗಿರುತ್ತೆ ಇದು. ಬನ್ನಿ ಒಗ್ಗರಣೆ ಏನಾಯಿತು ಅಂತ ನೋಡ್ಕೊಳ್ಳೋಣ. ಸ್ವಲ್ಪ ಕೆಂಪು ಕಾಯಬೇಕು. ಇವಾಗ ಈ ಒಗ್ಗರಣೆಗೆ ಕೇವಲ 2 ಸಣ್ಣ ಸ್ಪೂನಲ್ಲಿ ಹಾಕಿದ್ವಲ್ವ ಎಣ್ಣೆನ, ಅದಕ್ಕೋಸ್ಕರ ಈಗ ಮತ್ತೆ 2 ಸ್ಪೂನಷ್ಟು ಎಣ್ಣೆ ಹಾಕಬೇಕಾಗುತ್ತೆ ನೋಡಿ. ಯಾಕೆ ಅಂದರೆ ನೋಡಿ, ಈ ಒಂದು ಪೇಸ್ಟ್ ಮಿಕ್ಸಿ ಮಾಡಿರುವ ಟೊಮೆಟೊ ಖಾರ ಇದೆಯಲ್ವಾ, ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಬೇಕಾಗುತ್ತೆ. ಇದೆಲ್ಲ ಬಾಡಬೇಕು ಅದರಲ್ಲಿ, ಆ ಎಣ್ಣೆಯಲ್ಲಿ. ನೋಡಿ ಹೇಗೆ ಅಂತ ಚೆನ್ನಾಗಿ ಇನ್ನೂ ಬತ್ತಬೇಕು ನೋಡಿ ಇದೆಲ್ಲ ರಸ ಸ್ವಲ್ಪ. ಆಗ ಶುಂಠಿ ಘಮ, ಬೆಳ್ಳುಳ್ಳಿ ಚೆನ್ನಾಗಿ, ಟೊಮೆಟೊ ಎಲ್ಲರೂ ಸೇರಿ ಘಮ 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 ಘಮಿಸುವ ಒಂದು ಟೊಮೆಟೊ ಬಾತ್ ಆಗುತ್ತೆ ನೋಡಿ. ಅದು ಕೆಂಪು ಅಕ್ಕಿಯಿಂದ ಮಾಡಿರ್ತಕ್ಕಂಥ ಒಂದು ಬಾತ್. ಈ ಒಗ್ಗರಣೆಗೆ ಅರಶಿನ ಪುಡಿ, ನೀರುಳ್ಳಿ ಮಾತ್ರ ಹಾಕೋ ಹಾಗಿಲ್ಲ, ಕಲರ್ ಬೇಡ ಇದಕ್ಕೆ. ಯಾಕೆ ಅಂದರೆ ಟೊಮೆಟೊ ಏನು ಕಲರ್ ಇರುತ್ತಲ್ವ ಅದೇ ಕಲರ್ ಸಾಕಾಗುತ್ತೆ. ಇದಕ್ಕೆ ಒಂದು ನೋಡಿ 1/4 ಸ್ಪೂನಷ್ಟು ಬೆಲ್ಲ ಹಾಕೊಳ್ಳೋಣ ಬನ್ನಿ. ನೋಡಿ, ನಾನು ಬೆಲ್ಲ ಏಕೆ ಹಾಕಿರೋದು ಅಂದರೆ ಅದು ಟೇಸ್ಟ್ ಕೊಡುತ್ತೆ ನೋಡಿ. ಒಂದು ಟೊಮೆಟೊ ಬಾತಲ್ಲಿ ಬೆಲ್ಲ ತಿಂದೇಗಿರೋ ಸಕ್ಕರೆ ಹಾಕ್ಕೊಳ್ಳಿ, ಸಕ್ಕರೆ ತಿಂದೇಗಿರೋರು ಬೆಲ್ಲ ಹಾಕ್ಕೊಳ್ಳಿ, ಅಷ್ಟೇ. ದಿಢೀರೇ ಮಾಡೋ ಒಂದು ಟೊಮೆಟೊ ಬಾತ್ ನೋಡಿ. ಇದಕ್ಕೇ ಸ್ವಲ್ಪ ಉಪ್ಪು ಹಾಕೋಣ.
ನಮಗೆ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಇದಕ್ಕೆ ಅಂತ ಉಪ್ಪು ಹಾಕೋಬೇಕು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡಿ. ನಾವು ಹಾಕಿದಾಗ ಎಷ್ಟು ನೀರು ಇತ್ತಲ್ವ, ಎಲ್ಲ ಕುಡಿದ್ಬಿಟ್ಟಿದೆ ನಮ್ಮ ಒಂದು ಬಾಣಲಿ, ಒಗ್ಗರಣೆ ಬಾಣಲಿ ಎಲ್ಲ ಹೀರ್ಕೊಗ್ತಿದೆ ನೋಡಿ. ಈ ಥರ ಆಗಬೇಕು ನಮ್ಮ ಪಲಾವಿಗೆ, ಟೊಮೆಟೊ ಬಾತಿಗೆ ಈ ಥರ ರೆಡಿ ಆಯ್ತು ನೋಡಿ ನಮ್ಮ ಒಗ್ಗರಣೆ ಖಾರ. ಈಗ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಟೊಮೆಟೊ ಬಾತ್ ರೆಡಿ ಟು. ಇವಾಗ ಅನ್ನ ಹಾಕೊಳ್ಳೋಣ ಬನ್ನಿ. ಇವಾಗ ಅನ್ನನ ಹೀಗೆಲ್ಲ ಚಂದ ಮಾಡಿ ಸ್ವಲ್ಪ ವೈಟ್ ಕಾಣಬಾರ್ದು ಆ ಥರ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ 1/4 ಬೌಲಷ್ಟು ಹಾಲಿನ ಕೆನೆ ಹಾಕ್ಕೊಳ್ಳಿ. ಈ ಹಾಲಿನ ಕೆನೆ ಹಾಕ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟಿ ಆಗುತ್ತೆ ನೋಡಿ ನಮ್ಮ ಬಾತ್, ಟೊಮೆಟೊ ಬಾತ್. ಸೂಪರಾಗಿ ದಿಢೀರಂತ ತಿನ್ನಂಗೆ ಆದ ತಕ್ಷಣ ಮಾಡ್ಕೊಳ್ಬಹುದಾದಂತೂ ಅಡುಗೆ ಆಗಿರುತ್ತೆ ನೋಡಿ. ನಮ್ಮ ಒಂದು ಬಾತ್ ರೆಡಿಯಾಗಿದೆ. ಇದಕ್ಕೊಂದು ನೀರುಳ್ಳಿ ಬಜ್ಜಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಈ ಥರ ಸಣ್ಣಕ್ಕೆ ನೀರುಳ್ಳಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರ್ರಿ. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿ, ಒಂದು ಸ್ಪೂನಷ್ಟು ಮೊಸರು ಹಾಕಿ, ಒಂದು ಚೂರು ಟೇಸ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಇವಾಗ ಮಿಕ್ಸ್ ಮಾಡಿ ನೋಡಿ. ಎಷ್ಟು ಬೇಗ ಬಜ್ಜಿ ರೆಡಿ. ನೀರುಳ್ಳಿ ಬಜ್ಜಿ, ಹಸಿ ಮೆಣಸಿನ್ಕಾಯಿ, ಹಸಿ ನೀರುಳ್ಳಿ, ಮೊಸರು, ಉಪ್ಪು ಹಾಕಿಬಿಟ್ರೆ ಸೈಡಿಗೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡ್ಬಿಟ್ರೆ ಮುಗೀತು ನೋಡಿ. ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ಕಾಯಿ ತುರಿ ಹಾಕಿಬಿಟ್ಟು ಇದ್ರ ಮೇಲೆ ನಮ್ಮ ಒಂದು ಟೊಮೆಟೊ ಬಾತ್ ಹಾಕ್ಕೊಳ್ಳೋಣ. ವಾವ್ ನೋಡಿ, ನಮ್ಮ ಒಂದು ಟೊಮೆಟೊ ಬಾತ್ ಮತ್ತು ನೀರುಳ್ಳಿ ಬಜ್ಜಿ ನೋಡಿ. ಇದನ್ನು ಹೀಗೆ ಇದ್ರ ಮೇಲೆ ಹಾಕ್ಕೊಂಡು ಅಂತ ಈಗ ತೋರಿಸ್ತೀನಿ ನೋಡಿ. ಬೇಕಿದ್ರೆ ಈ ಥರ ಹಿಂಗೆ ಹಾಕ್ಕೊಳ್ಳೋದು, ತಿನ್ನೋದು. ಓಕೆನಾ? ನೀವು ಕೂಡ ಮನೆಯಲ್ಲಿ ಒಂದು 5 ನಿಮಿಷದಲ್ಲೇ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಮ್ಮ ನೀರುಳ್ಳಿ ಬಜ್ಜಿ ಮತ್ತು ಟೊಮೆಟೊ ಬಾತ್. ನೀರುಳ್ಳಿ ಬಜ್ಜಿ, ಟೊಮೆಟೊ ಬಾತ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಮಾಡಿಟ್ಟಿರೋ ಒಂದು ಅನ್ನದಿಂದ ಮತ್ತು ನೀವು ಉಪಯೋಗಿಸೋ ಅನ್ನದಿಂದ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಒಂದು ಸಾರಿ ನೀವು ಇದನ್ನು ಮಾಡ್ಕೊಂಡು ತಿಂದರೆ ಪದೇ ಮಾಡ್ಕೊಳ್ತೀರಾ. ಮತ್ತು ಮಕ್ಕಳು ಕೂಡ ಟೊಮೆಟೊ ಬಾತ್ ಬೇಕು, ದಿಢೀರ್ನೇ ಮಾಡುವಂತಹ ಟೊಮೆಟೊ ಬಾತ್ ಬೇಕು ಅಂತ ಕೇಳ್ತಾರೆ ನೋಡಿ ಮಕ್ಕಳು. ಅದಕ್ಕೋಸ್ಕರ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ಬಾಯ್.